ವೀಕ್ಷಕರೇ ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಜನ ಹೆಸರನ್ನ ಮಾಡಿದವರಿದ್ದಾರೆ. ಅದರಲ್ಲಿ ಕೆಲವರು ಒಳ್ಳೆ ಸುದ್ದಿಯಿಂದ ಹೆಸರು ಮಾಡಿದ್ರೆ, ಇನ್ನು ಕೆಲವರು ಬರೇ ಟ್ರೋಲ್ಗಳಿಂದಲೇ ಹೆಸರನ್ನ ಮಾಡಿದ್ದಾರೆ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ಒಬ್ರು ಇತ್ತೀಚೆಗೆ ತುಂಬಾನೇ ಹೆಸರನ್ನ ಮಾಡ್ತಾ ಇದ್ದಾರೆ. ಅದು ನಮ್ಮ ಲಡ್ಡು ಮುತ್ಯ. ಹಾಗಾದ್ರೆ ನಿಮ್ಗೆಲ್ಲ ಅನಿಸಬಹುದು, ಈ ಲಡ್ಡು ಮುತ್ಯ ಯಾರು, ಎಲ್ಲಿಯವರು, ಇವರ ಪವಾಡದ ಕತೆ ಏನು, ಇವರಿಷ್ಟು ಫೇಮಸ್ ಆಗ್ಲಿಕ್ಕೆ ಕಾರಣ ಏನು ಎಂದು. ಹಾಗಾದ್ರೆ ವೀಕ್ಷಕರೇ, ಇವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾ ಅಂದ್ಮೇಲೆ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ತಮ್ಮ ಹೆಸರನ್ನ ಮಾಡಿಕೊಳ್ಬಹುದು. ಸದ್ಯ ನಿಮ್ಮಲ್ಲಿ ಹೆಚ್ಚಿನವರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನ ಓಪನ್ ಮಾಡಿದ್ರೆ ಸಾಕು, ಲಡ್ಡು ಮುತ್ಯನ ವಿಡಿಯೋಗಳು ಬಂದು ಬಿಡುತ್ತೆ. ಇನ್ನು ಕೆಲವರು ಲಡ್ಡು ಮುತ್ಯನ ತರನೇ ಆಕ್ಟ್ ಮಾಡ್ಲಿಕ್ಕೂ ಕೂಡ ಶುರು ಮಾಡಿಕೊಂಡು ಬಿಟ್ಟಿದ್ದಾರೆ. ಲಡ್ಡು ಮುತ್ಯ ಜನಿಸಿದ್ದು ಬಾಗಲಕೋಟೆಯ ಜಿಲ್ಲೆಯ ಮುಗಲಕೋಡ ಗ್ರಾಮ ಎಂಬ ಬಡ ಕುಟುಂಬದಲ್ಲಿ ಜನಿಸಿದರು. ಲಡ್ಡು ಮುತ್ಯನಿಗೆ ಹುಟ್ಟುವಾಗಲೇ ಸ್ವಲ್ಪ ಬುದ್ಧಿಮಟ್ಟ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಹೆಚ್ಚಾಗಿ ಯಾರೊಂದಿಗೂ ಬೆರೆಯುತ್ತಾ ಇರಲಿಲ್ಲ. ಶಾಲೆಗೆ ಹೋಗ್ಲಿಕ್ಕೆ ಕೂಡ ಹಿಂಜರಿತಾ ಇದ್ರು. ಇದರಿಂದಾಗಿ ಇವರಿಗೆ ಜ್ಞಾನದ ಮಟ್ಟ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇತ್ತು. ಹೀಗೆಯೇ ಲಡ್ಡು ಮುತ್ಯ ಬರೀ ಮನೆಯಲ್ಲೇ ಕಾಲ ಕಳೆಯುವುದು, ಊರಿನಲ್ಲಿ ಸುತ್ತಾಡುತ್ತಿರುವುದನ್ನ ರೂಢಿ ಮಾಡಿಕೊಂಡು ಬಿಟ್ಟಿರ್ತಾರೆ. ಇದನ್ನೆಲ್ಲ ನೋಡುತ್ತಿದ್ದಂತ ಅವರ ತಂದೆ ತಾಯಿಗೆ ತನ್ನ ಮಗನ ಮೇಲೆ ಬೇಸರವಾಗಿ ಬಿಡುತ್ತೆ. ತನ್ನ ಮಗನಿಗೆ ಮದುವೆ ಮಾಡ್ಲಿಕ್ಕೆಂದು ಮುಂದಾಗಿ ಬಿಡ್ತಾರೆ. ಹೀಗಾದ್ರೂ ನನ್ನ ಮಗ ಸರಿ ಹೋಗಬಹುದು ಎಂಬ ನಂಬಿಕೆ ಇವರಿಗಿತ್ತು. ಆದ್ರೆ ಮದುವೆ ವಿಷಯವನ್ನ ತಿಳಿದಂತಹ ಲಡ್ಡು ಮುತ್ಯ ಭಯಭೀತರಾಗಿ ಪಕ್ಕದ ಊರಿಗೆ ತೆರಳಿ ಒಂದು ವಾಹನವನ್ನ ಹತ್ತಿ ಬಾಗಲಕೋಟೆಗೆ ಬಂದು ಬಿಡ್ತಾರೆ. ಸತತ 20 ವರ್ಷಗಳ ಕಾಲ ಬಾಗಲಕೋಟೆಯಲ್ಲಿಯೇ ಆಚೆ ಈಚೆ ಅಲೆದಾಡಿ ಊರೂರು ಸುತ್ತುತ್ತಾ ಯಾವುದೇ ಒಂದು ದೇವಸ್ಥಾನದಲ್ಲಿ, ಮಂದಿರದಲ್ಲಿ ಮಲಗಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅಂದ್ರೆ ಸ್ಥಾನ ಇಲ್ಲದೆ, ಬಟ್ಟೆ ಇಲ್ಲದೆ, ಉದ್ದನೆಯ ಕೂದಲನ್ನ ಬಿಟ್ಟು ತಿರುಗುವ ತರ ಲಡ್ಡು ಮುತ್ಯ ಆಗಿ ಬಿಡ್ತಾರೆ. ಹೀಗೆ ನಡೀತಾ ಇರೋ ಸಮಯದಲ್ಲಿ ಇವರು ಅಂಗಡಿ, ಹೋಟೆಲ್ಗೆ ತೆರಳಿದಾಗ ಹಣ್ಣುಗಳನ್ನ ಎಲ್ಲ ಹೊಟ್ಟೆಪಾಡಿಗೆ ಕಿತ್ತು ತಿನ್ನೋ ಸಮಯದಲ್ಲಿ ಅಲ್ಲಿನ ಜನರಿಗೆ ಇವರ ಮೇಲೆ ನಂಬಿಕೆ ಶುರುವಾಗಿ ಬಿಡುತ್ತದೆ. ಈ ಲಡ್ಡು ಮುತ್ಯ ಅಂಗಡಿಗಳಲ್ಲಿ ಹೋಗಿ ಏನಾದ್ರೂ ಕಸರತ್ತು ಅಂದ್ರೆ ತಿನ್ನೋದಾಗ್ಲಿ, ಪಾನ್ ಶಾಪ್ ಅಂಗಡಿಗಳಲ್ಲಿ ಆಗ್ಲಿ, ಹೋಟೆಲ್ನಲ್ಲಿ ಆಗಲಿ ಸಾಮಗ್ರಿಗಳನ್ನ ಮುಟ್ಟಿದ್ರೆ ಅಂಗಡಿಯ ವ್ಯಾಪಾರ ಹೆಚ್ಚಾಗ್ತಾ ಇತ್ತು. ಅಷ್ಟೇ ಅಲ್ಲ, ಯಾವುದಾದ್ರೂ ಮನೆಗೆ ಲಡ್ಡು ಮುತ್ಯನನ್ನ ಪ್ರವೇಶ ಮಾಡಿಸಿದ್ರೆ ಅವರು ಮನೆಯಲ್ಲಿ ಶ್ರೀಮಂತರಾಗಿ ಬಿಡ್ತಾರೆ ಎಂಬ ನಂಬಿಕೆ ಕೂಡ ಜನರಿಗಿತ್ತು. ಹೀಗಾಗಿ ಲಡ್ಡು ಮುತ್ಯನ ಮೇಲೆ ಕಾಳಜಿಯನ್ನ ತೋರಿಸಲಿಕ್ಕೆ ಆರಂಭಿಸ್ತಾರೆ. ಲಡ್ಡು ಮುತ್ಯ ಎಲ್ಲರ ಮನೆಗೆ, ಹೋಟೆಲ್ಗೆ ಅಥವಾ ಅಂಗಡಿಗಳಿಗೆ ಹೋಗ್ತಾ ಇರ್ಲಿಲ್ಲ. ಇವರಿಗೆ ಮನಸ್ಸಿಗೆ ಬರೋ ಸ್ಥಳಕ್ಕೆ ಮಾತ್ರ ಹೋಗ್ತಿದ್ದಂತ ಮಹಾ ಪವಾಡ ಪುರುಷ. ಇಂತಹ ಪವಾಡ ಪುರುಷ ಸಿಗೋದೇ ಅಪರೂಪ. ಹೀಗಾಗಿ ಇಲ್ಲಿನ ಜನ ಇವರಿಗೆ ಪ್ರೀತಿಯಿಂದ ಲಡ್ಡು ಮುತ್ಯ ಎಂದು ಕೂಡ ಹೆಸರಿಟ್ಟು ಬಿಡ್ತಾರೆ. ನಂತರ ಇವರಿಗೆ ವಯಸ್ಸಾಗ್ತಾ ಇದ್ದಂಗೆ ಆರೋಗ್ಯದಲ್ಲಿ ಏರುಪೇರು ಸಂಭವಿಸುತ್ತದೆ. ಇದಕ್ಕಾಗಿ ತಲೆ ಸುತ್ತು ಬೀಳೋದು, ಎಲ್ಲೋ ಒಂದೇ ಕಡೆ ಕೂತ್ಕೊಳ್ಳೋದು, ಹೀಗೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಕಂಡಂತ ಅಲ್ಲಿನ ಜನರು ಲಡ್ಡು ಮುತ್ಯನಿಗಾಗಿ ಒಂದು ಸಣ್ಣ ಗುಡಿಸಲನ್ನ ಕಟ್ಟಿಕೊಡ್ತಾರೆ. ಇಲ್ಲೇ ಜೀವನವನ್ನ ನಡೆಸ್ತಾ ಇದ್ದಂತ ಲಡ್ಡು ಮುತ್ಯನ ಪವಾಡವನ್ನ ತಿಳಿದಂತ ಇಲ್ಲಿಗೆ ಭಕ್ತರ ಸಮೂಹವೇ ಆಗಮಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಲಡ್ಡು ಮುತ್ಯನ ಮಠವನ್ನ ಕೂಡ ಇತ್ತೀಚೆಗೆ ಕಟ್ಟಲಾಗಿದೆ. ಅಲ್ಲದೆ ಟ್ರಸ್ಟ್ ಅನ್ನ ಕೂಡ ನಿರ್ಮಾಣ ಮಾಡಿ ಇವರನ್ನ ಪೂಜಿಸ್ತಾ ಇದ್ದಾರೆ. ಇದು ಪವಾಡ ಪುರುಷ ಲಡ್ಡು ಮುತ್ಯನ ಪವಾಡದ ಕತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.